ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದರ್ಶನ್ ಮನೆಗೆ ಕಲ್ಲು ತೂರಾಟ, ಮನೆಗೂ ಇದೀಗ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಹೊಸಕೆರೆ ಹಳ್ಳಿಯಲ್ಲಿರುವ ಯಶ್ ಮನೆಗೆ ಇದೀಗ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಯಾಕಂತ ಹೇಳಿದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಇದೀಗ ಕಂಪ್ಲೀಟ್ ಆಗಿ ಬೆಂಬಲವನ್ನ ಕೊಟ್ಟಿರುವಂತಹ ನಾಯಕರು ಅಂದ್ರೆ ಒಂದು ದರ್ಶನ್, ಮತ್ತೊಂದು ಯಶ್ ಎಡಬಲದಲ್ಲಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮುಂಜಾನೆ ದರ್ಶನ್ ಮನೆಯ ಮೇಲೆ ಕಲ್ಲು ತೂರಾಟ ಆಗಿದೆ. ಇದೇ ರೀತಿಯಲ್ಲಾದ್ರೂ ಯಶ್ ಮನೆಗೂ ಕೂಡ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಅಲರ್ಟ್ ಆಗಿ ಅವರ ಮನೆಗೆ ಬಿಗಿ ಭದ್ರತೆಯನ್ನ, ಯಶ್ ಮನೆಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ಏನ್ ಹೇಳ್ಬೇಕು, ಈ ರೀತಿಯ ರಾಜಕೀಯವನ್ನ ಯಾರು ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದು ಬಹುದೊಡ್ಡ ಪ್ರಶ್ನೆ. ಇದು ಸರಿನಾ ಅಂತ ಹೇಳಿ? ಯಶಲ್ಲ, ನಿಜವಾಗ್ಲೂ ಕೂಡ. ಯಾಕಂತ ಹೇಳಿದ್ರೆ ಮಂಡ್ಯ ಲೋಕಸಭಾ ಚುನಾವಣಾ ಕಣ ರಂಗೇರ್ತಿದ್ದ ಹಾಗೆ ಯಶ್ ಮತ್ತೆ ದರ್ಶನ್ ಅಭಿಮಾನಿಗಳು ಮತ್ತೆ ಜೆಡಿಎಸ್ ಅಭಿಮಾನಿಗಳ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಏನೊಂದು ವಾರ ಶುರುವಾಗಿತ್ತು. ಅದೀಗ ಒಂದ್ ರೀತಿ ಅವರು ಕಲ್ಲಿ ಎಸೆಯುವ ಮಟ್ಟಿಗೆ ಹೋಗಿದ್ದಾರ ಅನ್ನೋ ಅನುಮಾನಗಳು ಕಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಮಂಡ್ಯದ ಪ್ರಚಾರದಲ್ಲಿದ್ದಂತಹ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರ ಕಾರಿನ ಮೇಲೆ ಕಲ್ಲಿ ಎಸೆಯಲಾಗಿತ್ತು ಅಂತ ಹೇಳಲಾಗ್ತಿದೆ. ಇದೀಗ ನಿನ್ನೆ ಮಧ್ಯರಾತ್ರಿ ಸುಮಾರು 12:55 ಸುಮಾರಿಗೆ ದರ್ಶನ್ ಮನೆ ಮೇಲೆ ಕಲ್ಲನ್ನ ಎಸೆಯಲಾಗಿದೆ. ಈ ಕಲ್ಲನ್ನ ಎಸೆದಂತಹ ವ್ಯಕ್ತಿ ನರಸಿಂಹಮೂರ್ತಿ, ನಾವು ನಿಮ್ಮನ್ನ ಮತ್ತೆ ಸಂಪರ್ಕವನ್ನ ಮಾಡ್ತೀವಿ. ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಈಗ ಗಮನಿಸ್ತಾ ಇದೀವಿ, ಈ ರೀತಿಯ ರಾಜಕಾರಣವನ್ನ ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. ಯಾಕಂತ ಹೇಳಿದ್ರೆ ನಾವು ರಾಜಕಾರಣ ಅನ್ನೋ ಪದವನ್ನ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾತಕ್ಕೋಸ್ಕರ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅಥವಾ ಇಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಏನಾದ್ರು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಈಗ ದರ್ಶನ್ ಮನೆಗೆ ಇವತ್ತು ಮುಂಜಾನೆ 3 ಗಂಟೆಯ ವೇಳೆಯಲ್ಲಿ ಕಲ್ಲು ತೂರಾಟ ಆಗಿದೆ. ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ಮಾಡಿ ಎಸ್ಕೇಪ್ ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಇದೇ ರೀತಿಯ ಘಟನೆ ಎಲ್ಲಾದ್ರೂ ಯಶ್ ಮನೆ ಮೇಲೆ ಕೂಡ ಆಗಬಹುದು, ಕಲ್ಲು ತೂರಾಟವನ್ನ ಮಾಡಬಹುದು ದುಷ್ಕರ್ಮಿಗಳು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಅಲ್ಲಿಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ದರ್ಶನ್ ಮನೆ ರಾಜರಾಜೇಶ್ವರಿ ನಗರದಲ್ಲಿದೆ. ಈಗ ಗಮನಿಸ್ತಾ ಇದ್ದೀರಾ, ಮುಂಜಾನೆ 3 ಗಂಟೆಯ ಆಸುಪಾಸಿನಲ್ಲಿ ಕಲ್ಲು ತೂರಾಟವನ್ನ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಈ ವಿಚಾರ ಈಗ ಎಲ್ಲೆಡೆ ಗೊತ್ತಾಗ್ತಾ ಇದ್ದಂತೆ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಯಶ್ ಮನೆಗೆ ಇದೀಗ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಆಯುಷದ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಮತ್ತೆ ಯಶ್ ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಏನೊಂದು ವಾರ ನಡೀತಿತ್ತು, ಅದು ಒಂದ್ ರೀತಿ ಕಲ್ಲು ಎಸೆಯುವ ಮಟ್ಟಿಗೆ ಹೋಗಿದ್ಯಾ ಅನ್ನೋ ಅನುಮಾನಗಳು ಕಾಡ್ತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಪಾಂಡವಪುರದಲ್ಲಿ ನಿನ್ನೆ ಪ್ರಚಾರದಲ್ಲಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ ಮೇಲೆ ಕಲ್ಲನ್ನ ಎಸೆಯಲಾಗಿತ್ತು ಅಂತ ಹೇಳಲಾಗ್ತಿತ್ತು. ಇದೀಗ ನಿನ್ನೆ ರಾತ್ರಿ ಅಂದ್ರೆ ಸುಮಾರು 12:55 ಸುಮಾರಿಗೆ ವ್ಯಕ್ತಿಯೊಬ್ಬ ದರ್ಶನ್ ಮನೆ ಮೇಲೆ ಕಲ್ಲನ್ನ ಎಸ್ತಿರ್ತಕ್ಕಂತಹದ್ದು. ಅದಲ್ಲದೆ ದರ್ಶನ್ ಮನೆ ಮುಂದೆ ಇದ್ದಂತಹ ಬ್ಯಾನರ್ ಏನಿದೆ, ಆ ಬ್ಯಾನರ್ ಅನ್ನ ಹರಿದು ಹೋಗಿರ್ತಕ್ಕಂತಹದ್ದು. ಈ ಬಗ್ಗೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂತಹದ್ದು. ಇದನ್ನೆಲ್ಲಾ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಇಬ್ಬರು ನಟರಿದ್ರು, ಈ ನಟರ ಅಭಿಮಾನಿಗಳ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರ ನಡುವಿನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಒಂದು ರೀತಿಯಲ್ಲಿ ಮಂಡ್ಯ ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಕಂಪ್ಲೀಟ್ ಆಗಿ ಮಾರ್ಪಟ್ಟಿದೆ. ಮಹಾ ಯುದ್ಧವೇ ನಡೆಯುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಪಣ ತೊಟ್ಟು ಯುದ್ಧವನ್ನ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಇವತ್ತು ಕೂಡ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಈ ರೀತಿ ಮಾಡೋದು ಎಷ್ಟು ಸರಿ, ಇದೆಲ್ಲ ಸರಿ ಇಲ್ಲ. ಈ ರೀತಿಯ ಫೈಟ್ ಆದ್ರೆ ನನ್ಗೆ ಒಂದು ರೀತಿಯಲ್ಲಿ ಭಯ ಆಗ್ತಾ ಇದೆ, ನಾನು ಗೆಲ್ತೀನಿ ಅನ್ನೋದು ಹೋಪ್ ನನಗೆ ಇದೆ. ಬಟ್ ಈ ರೀತಿಯ ರಾಜಕೀಯವನ್ನ ಯಾತಕ್ಕೋಸ್ಕರ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನೇರ ಫೈಟ್ ಆದ್ರೆ ಓಕೆ, ಈ ರೀತಿ ಹಿಂದಿನಿಂದ ಚೂರಿಯನ್ನ ಚುಚ್ಚುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಮಲತಾ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಇದಕ್ಕೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆದರೋದಿಲ್ಲ, ಅವರ ಹೆಸರಲ್ಲೇ ಚಾಲೆಂಜಿಂಗ್ ಅನ್ನೋ ಪದ ಇದೆ, ಅವರೇ ನಿಭಾಯಿಸ್ಕೊಳ್ತಾರೆ ಅನ್ನೋ ಹೋಪ್ ನನ್ಗಿದೆ ಅನ್ನೋ ಅರ್ಥದಲ್ಲಿ ಸುಮಲತಾ ಅವರು ಮಾತನಾಡಿದ್ರು.